ಸಿರಾ ತಾಲೂಕಿನ ತಾಳಗುಂದ ಗ್ರಾಮದಲ್ಲಿ ನೂತನವಾಗಿ ಒಂದು 66 ಕೆವಿಯ ಸ್ಥಾವರವನ್ನ ಕಳೆದ 1 ತಿಂಗಳ ಹಿಂದೆ ಆರಂಭ ಮಾಡಿದ್ರು. ಯಾಕೆಂದ್ರೆ ಈಗಾಗಲೇ ಒಂದು ರೀತಿ ಇಡೀ ರಾಜ್ಯದಲ್ಲೇ ಕೂಡ ಕಳ್ಳಂಬೆಳ ಹೋಬಳಿಯ ಏನು ವಿದ್ಯುತ್ ಸರಬರಾಜಿನಲ್ಲಿ ಕೇವಲ 2 ಸಬ್ಸ್ಟೇಷನ್ಗಳಿದ್ದು ಸಂಪೂರ್ಣವಾಗಿ ರೈತರು ಬಹಳ ತೊಂದರೆಯನ್ನು ಅನುಭವಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ತಾಳಗುಂದ ಬಳಿ ಮನೆನಳ್ಳಿ ಗ್ರಾಮದಲ್ಲಿ ಒಂದು 66 ಮೆಗಾವ್ಯಾಟ್ನ ಒಂದು ಸ್ಥಾವರವನ್ನ ಪ್ರಾರಂಭ ಮಾಡಲಾಗಿ ಇಲ್ಲಿನ ಕೆಲವು ಗ್ರಾಮಗಳಿಗೆ ಇಲ್ಲಿಂದ ವಿದ್ಯುತ್ ಅನ್ನು ಸರಬರಾಜು ಮಾಡ್ತಾ ಇದ್ರು. ಆದರೂ ಕೂಡ ಈ ಭಾಗಕ್ಕೆ ಇನ್ನೂ ಹೆಚ್ಚಿನ ವಿದ್ಯುತ್ ಸರಬರಾಜು ಅನಿವಾರ್ಯವಾಗಿ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲೇ ಕೂಡ ಪಕ್ಕದ 2 ಕಿಲೋಮೀಟರ್ 3 ಕಿಲೋಮೀಟರ್ ಅಂತರದಲ್ಲೇ ಕೂಡ ಈಗಲೂ ಕೂಡ ನ್ಯಾಗರೆ ಸಬ್ಸ್ಟೇಷನ್ ಇಂದ ವಿದ್ಯುತ್ ಅನ್ನು ಸರಬರಾಜು ಮಾಡ್ತಾನೆ ಇದ್ದಾರೆ. ಈಗಾಗಲೇ ಕೂಡ ಈ ಸ್ಥಾವರದಿಂದ ಏನು ಆ ಒಂದು ಮಧುಗಿರಿ ತಾಲೂಕಿನ ಬಡನಳ್ಳಿ ಗ್ರಾಮಕ್ಕೆ ಸುಮಾರು 10 ಕಿಲೋಮೀಟರ್ಗಳಿಗೆ ಈ ಸ್ಥಾವರದಿಂದ ವಿದ್ಯುತ್ ಅನ್ನು ಸರಬರಾಜು ಮಾಡೋದಕ್ಕೆ ಇಲಾಖಾ ಅಧಿಕಾರಿಗಳು ಹುನ್ನಾರವನ್ನು ನಡೆಸಿ ಈ ಭಾಗದ ರೈತರಿಗೆ ತೊಂದರೆಯನ್ನು ಮಾಡೋದಕ್ಕೆ ತಯಾರಿಯನ್ನು ಮಾಡಲಾಗಿದೆ. ಇದನ್ನ ಕಂಡಂತ ನಮ್ಮ ಎಲ್ಲ ಈ ಭಾಗದ ರೈತರುಗಳು ಯಾವುದೇ ಕಾರಣಕ್ಕೂ ಈ ಸ್ಟೇಷನ್ ಇಂದ ನಾವು ವಿದ್ಯುತ್ ಅನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲಾ ರೈತರು ಇವತ್ತು ಒಂದೆಡೆ ಸೇರಿ ಆ ಇಲಾಖಾ ಅಧಿಕಾರಿಗಳನ್ನು ಕೂಡ ಕರೆಸಿ ಈಗಾಗಲೇ ಏನು ಕಂಬವನ್ನ ನಿರ್ಮಾಣ ಮಾಡಿದ್ರು ಆ ಕಂಬಗಳನ್ನ ತೆರವುಗೊಳಿಸೋದಿಕ್ಕೆ ಸಾಂಕೇತಿಕವಾಗಿ ಇವತ್ತು ಒಂದು 5 ಕಂಬಗಳನ್ನು ಕೂಡ ಇವತ್ತು ಕೀಳ್ಸಾಕಿ ನಂತರ ಇಲ್ಲಿಂದ ಯಾವುದೇ ಕಾರಣಕ್ಕೂ ವಿದ್ಯುತ್ ಅನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪಕ್ಕದ 2 ಕಿಲೋಮೀಟರ್ದಲ್ಲೇ ಕೂಡ ಇನ್ನ ಬೇರೆ ಇವತ್ತು ಸ್ಥಾವರದಿಂದ ವಿದ್ಯುತ್ ಸರಬರಾಜು ಆಗ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು ಈ ಹೊಸ ಸ್ಥಾವರ ಓವರ್ಲೋಡ್ ಆಗಿದೆ ಈಗಾಗಲೇ. ಆದ್ರಿಂದ ಮತ್ತೆ ನಾವು ಇನ್ನೊಂದು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎಂಬ ಕಾರಣದಿಂದ ಇವತ್ತು ಎಲ್ಲಾ ರೈತರು ಇವತ್ತು ಒಗ್ಗಟ್ಟಾಗಿ ಸೇರಿ ಇವತ್ತು ನಾವು ವಿದ್ಯುತ್ ಅನ್ನು ಕೊಡಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ಕಾಮಗಾರಿಯನ್ನ ಇವತ್ತು ನಿಲ್ಸಿದೀವಿ. ಮುಂದೂ ಕೂಡ ಅಷ್ಟೇನೆ ಮಾನ್ಯ ಇಲಾಖಾ ಅಧಿಕಾರಿಗಳಿಗೆ ಮತ್ತು ನಮ್ಮ ಏನು ಶಾಸಕರಿಗಿರ್ಬೋದು ಆ ಭಾಗದ ಶಾಸಕರಿಗಿರ್ಬೋದು ನಾನು ಮನವಿ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಈ ಭಾಗದ ರೈತರು ಈಗಾಗಲೇ ಕಳೆದ 10 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ವಿದ್ಯುತ್ತಿನ ಅಭಾವವನ್ನು ಇವತ್ತು ಅನುಭವಿಸ್ತಾ ಇದ್ದಾರೆ. ಇವತ್ತು ಈ ಹಿಂದೆ ಬೇಸಿಗೆ ಸಂದರ್ಭದಲ್ಲಿ ಒಂದೊಂದು ಫೀಲ್ಡ್ರಲ್ಲಿ ಕೂಡ 2 ಭಾಗ ಮಾಡ್ಕೊಂಡು ಇವತ್ತು ವಿದ್ಯುತ್ ಅನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದಾವೆ. ಕೇವಲ ನಮ್ಗೆ ಸರ್ಕಾರ 7 ಅವರ್ಸ್ ಒಂದು ದಿನಕ್ಕೆ ಕೊಡ್ತೀವಿ ಅಂತ ಹೇಳಿರೋ ಸಮೇತ ನಮ್ಮ ಕಳ್ಳಂಬೆಳ ಹೋಬಳಿ ಜನಗಳಿಗೆ ಮಾತ್ರ ಕೇವಲ ಬರೇ ಎಷ್ಟು 5 ಅವರ್ 3 ಅವರ್ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದಾವೆ. ಎಷ್ಟೋ ಸರಿ ಓವರ್ಲೋಡ್ ಆದಂತ ಸಂದರ್ಭದಲ್ಲಿ ಆ ವೈರ್ಗಳು ಕಟ್ಟಾದಂತ ಸಂದರ್ಭದಲ್ಲಿ 3-4 ದಿನಗಳಾದ್ರೂ ಕೂಡ ಇವತ್ತು ನಮ್ಗೆ ಇವತ್ತು ಕರೆಂಟ್ ಇಲ್ದಂತ ದಿನಗಳನ್ನು ನಾವು ನೋಡಿದೀವಿ. ಇಂತಹ ಹೀನಾಯ ಸ್ಥಿತಿನಲ್ಲಿ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ಹೊಸದಾಗಿ ಒಂದು ಮಂಜೂರಾಗಿರ್ತಕ್ಕಂಥ ಸಬ್ ಸ್ಟೇಷನ್ ಇಂದ ಈಗಾಗಲೇ ಬಡನಳ್ಳಿಗೆ ಇವತ್ತು ವಿದ್ಯುತ್ ಅನ್ನ ತಗೊಂಡೋಗ್ತಕ್ಕಂಥ ಹುನ್ನಾರವನ್ನ ಇಲಾಖಾಧಿಕಾರಿಗಳು ಮಾಡಿರ್ತಕ್ಕಂಥದ್ದನ್ನ ನಾವು ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೂ ಸಮೇತ ಎಂತ ಸಂದರ್ಭ ಬಂದ್ರೂ ಸಮೇತ ನಾವು ಈ ಭಾಗದಿಂದ ನಾವು ವಿದ್ಯುತ್ ಅನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಇಲ್ಲಿನ ಪರಿಸ್ಥಿತಿಯನ್ನ ಅವಲೋಕಿಸಿ ಎಂತ ಸಂದರ್ಭ ಬಂದ್ರೂ ಕೂಡ ವಿದ್ಯುತ್ ಅನ್ನು ಇಲ್ಲಿಂದ ತಗೊಂಡೋಗೋದಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ. ಅಧಿಕಾರಿಗಳು ಕೂಡ ಅದನ್ನ ಪರಿಶೀಲನೆ ಮಾಡಿ, ಬೇಕಾದ್ರೆ ನಾವಿಲ್ಲಿ ಹೇಳ್ತಿರ್ತಕ್ಕಂಥದ್ದು ತಮ್ಗೇನಾದ್ರೂ ಕೂಡ ಅನುಮಾನ ಆದ್ರೆ ಇಲಾಖಾಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಇವತ್ತಿನ ಸ್ಥಿತಿ ಯಾವ ರೀತಿ ಇದೆ ಈ ಭಾಗದ ಸ್ಥಿತಿ ಅಂತಾನ ಅದನ್ನೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಂಡು ಕಾಮಗಾರಿಯನ್ನು ಕೂಡಲೇ ಸ್ಥಗಿತಗೊಳಿಸಬೇಕು, ಯಾವುದೇ ಕಾರಣಕ್ಕೂ ಮುಂದುವರಿಸಬಾರ್ದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಾಳಗುಂದ ಸಬ್ಸ್ಟೇಷನ್ ಇಲ್ಲಿಗೆ ಪ್ರಾರಂಭ ಆಗಿ ಸುಮಾರು 1.5 ತಿಂಗಳು ಕಳೆದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಕಳ್ಳಂಬೆಳ ಹೋಬಳಿಯ ರೈತರು ಕಳೆದ 10 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಈ ಒಂದು ವಿದ್ಯುತ್ ಸಮಸ್ಯೆಯಿಂದ ನರಳುತ್ತಿರ್ತಕ್ಕಂಥ ಸನ್ನಿವೇಶದಲ್ಲಿ ಈ ಒಂದು ಹೊನ್ನೇನಹಳ್ಳಿ ಗ್ರಾಮದ ಬಳಿ ಇವತ್ತು ಒಂದು ಸಬ್ಸ್ಟೇಷನ್ನು ಪ್ರಾರಂಭ ಆಗಿ 1.5 ತಿಂಗಳಿಂದ ಚಾಲನೆಯಲ್ಲಿತ್ತು. ಈಗಾಗಲೇ ಇಲ್ಲಿಂದ ಈ ಭಾಗದಿಂದ ಏನು ಬಡನಹಳ್ಳಿಗೆ ಮಧುಗಿರಿ ತಾಲೂಕಿಗೆ ಇಲ್ಲಿಗೆ ಕರೆಂಟನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳು ಈಗಾಗಲೇ ಕ್ರಮವನ್ನು ಕೈಗೊಂಡು ಕಂಬವನ್ನು ನಿಲ್ಲಿಸ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಈ ಒಂದು ಭಾಗದ ಎಲ್ಲ ನಮ್ಮ ರೈತರುಗಳು ಇವತ್ತು ಈ ಒಂದು ಸ್ಟೇಷನ್ ಮುಂಭಾಗ ಧರಣಿ ಸತ್ಯಾಗ್ರಹ ಮಾಡ್ತಾ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಬ್ಸ್ಟೇಷನ್ನಿಂದ ಬಡನಹಳ್ಳಿ ಭಾಗದಕ್ಕೆ ನಾವು ವಿದ್ಯುತ್ತನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಈಗಾಗಲೇ ಇಲ್ಲೇ ಕೂಡ ಈ ಭಾಗದ ರೈತರು ಕೂಡ
ಇವತ್ತು ಕೂಡ ಸರಿಯಾದಂಥ ರೀತಿಯಲ್ಲಿ ವಿದ್ಯುತ್ ಸರಬರಾಜು ಆಗ್ತಾ ಇಲ್ಲ. ಮತ್ತೆ ಪಕ್ಕದ ಇವತ್ತೇನು ನ್ಯಾಗರೆ ಸ್ಟೇಷನ್ ಇಂದಲೂ ಕೂಡ ಕೆಲವು ಭಾಗದ ಗ್ರಾಮಗಳಿಗೆ ಇಲ್ಲಿಂದ 3 ಕಿಲೋಮೀಟರ್ ಭಾಗಗಳಿಗೆ ಇವತ್ತು ನ್ಯಾಗರೆ ಸ್ಟೇಷನ್ ಇಂದ ವಿದ್ಯುತ್ ಸರಬರಾಜು ಮಾಡ್ತಾ ಇದ್ದಾರೆ. ಮತ್ತು ಈಗ ವನೇನಹಳ್ಳಿ ಗ್ರಾಮದಿಂದ 8 ಕಿಲೋಮೀಟರ್ ದೂರ, 8ರಿಂದ 10 ಕಿಲೋಮೀಟರ್ ದೂರಕ್ಕೆ ಇಲ್ಲಿಂದ ವಿದ್ಯುತ್ ಅನ್ನು ತಗೊಂಡು ಹೋಗ್ತಕ್ಕಂಥ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಇದು ಎಲ್ಲೋ ಒಂದ್ ಕಡೆ ದುರುದ್ದೇಶಪೂರ್ವಕವಾಗಿ ಇಲ್ಲಿ ಸ್ಟೇಷನ್ ಆದ್ರೂ ಕೂಡ ಈ ಸ್ಟೇಷನ್ ವ್ಯಾಪ್ತಿಯ ಇರ್ತಕ್ಕಂಥ ರೈತರಿಗೆ ಅನುಕೂಲ ಆಗ್ದಲೇನೆ ಬೇರೆ ಇವತ್ತು ತಾಲೂಕಿಗೆ ಕೊಡ್ತಕ್ಕಂಥ ಇವತ್ತು ಹುನ್ನಾರವನ್ನ ಮಾನ್ಯ ಏನು ಇಲಾಖಾಧಿಕಾರಿಗಳು ಇವತ್ತು ಮಾಡ್ತಾ ಇರೋದ್ರಿಂದ ಇದನ್ನು ಸಮಗ್ರವಾಗಿ ಎಲ್ಲ ಇವತ್ತು ನಮ್ಮ ಈ ಭಾಗದ ರೈತ ಮುಖಂಡರುಗಳು ಇವತ್ತು ಇಲ್ಲಿ ಸಭೆ ಸೇರಿ ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಈ ಸಬ್ ಸ್ಟೇಷನ್ ನಿಂದ ನಾವು ನಮ್ಮ ಭಾಗಕ್ಕೆ ಈ ವಿದ್ಯುತ್ ಅನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಲಿ. ಯಾಕೆಂದ್ರೆ ಈ ಭಾಗದಲ್ಲೇ ಇವತ್ತು ಬೇರೆ ಬೇರೆ ಸಬ್ ಸ್ಟೇಷನ್ಗಳಿಂದ ಕರೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಓವರ್ಲೋಡ್ ಆಗಿರೋದ್ರಿಂದ ಅಂಥದ್ದು ಇಲ್ಲಿಂದ ತಗೊಂಡೋಗಿ 15 ಕಿಲೋಮೀಟರ್ ದೂರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಆದ್ರಿಂದ ನಮ್ಮ ಎಲ್ಲ ರೈತ ಬಾಂಧವರು ಇವತ್ತು ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಇಲ್ಲಿಂದ ಏನಾದರೂ ಕೂಡ ವಿದ್ಯುತ್ ಅನ್ನ ಆ ಕಡೆ ಕೊಡೋಂಥ ಪ್ರಯತ್ನ ತಾವು ಮಾಡಿದ್ರೆ ಆದರೆ ನಿಜಕ್ಕೆ ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ನಾವು ಕೊಡಬೇಕಾಗ್ತದೆ. ಮತ್ತು ಈ ಭಾಗದ ನಮ್ಮ ಏನು ಶಾಸಕರಿಗೂ ಕೂಡ ಇದ್ರ ಬಗ್ಗೆ ನಾವು ಮನವಿಯನ್ನು ನಾವು ಕೊಡಬೇಕಾಗ್ತದೆ. ಅವರು ಕೂಡ ಇದ್ರ ಜೊತೆಯಲ್ಲಿ ನಾವು ಕರೆದು ಇದನ್ನ ತಡೆ ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಕೂಡಲೇ ಇಲಾಖಾಧಿಕಾರಿಗಳು ಅದನ್ನ ನಿಲ್ಲಿಸಬೇಕು ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಈ ಪ್ರಕ್ರಿಯೆ ಆಗಬಾರ್ದು ಎಂಬ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಭಾಗದಲ್ಲಿ ವ್ಯವಸಾಯಕ್ಕೋಸ್ಕರ 10 ವರ್ಷದಿಂದ ಕಳ್ಳಂಬೆಳ್ಳ ವಿದ್ಯುತ್ ಸ್ಥಾವರದಿಂದ ತುಂಬಾ ಅವಸ್ಥೆ ಬಿದ್ದು ಒಬ್ಬೊಬ್ಬರಿಗೆ ಕಷ್ಟ ಬಿದ್ದರಲ್ಲಿ ಕೊನೆ. ಈಗ ತಾನೇ ಒಂದು ಹೊಸದಾಗಿ ಒಂದು ಎಲ್ಲರೂ ಒತ್ತಾಯದ ಮೇರೆಗೆ ಒಂದು ಹೊಸ ಸ್ಟೇಷನ್ ಓಪನ್ ಆಗಿ 1 ತಿಂಗಳಾಗಿಲ್ಲ. ಅದನ್ನೆಲ್ಲ ಅದರಲ್ಲಿ ನನ್ನ ಡೈವರ್ಟ್ ಮಾಡಿ ತಿರ್ಗ ಬೇರೆ ಪಕ್ಕದ ತಾಲೂಕುಗಳಿಗೆ ತಗೊಂಡೋಗ್ತಾವ್ರೆ. ತಗೊಂಡೋಗಂತ ಅಲ್ಲೇ ಕಂಬ ನೆಡ್ತಾ ಇದ್ರು. ಅದಕ್ಕೆ ಎಲ್ಲರೂ ಮುಖಂಡರುಗಳು ಮತ್ತೆ ನಮ್ಮ ಭಾಗದ SR ಗೌಡ್ರ ಮುಖಾಂತರ ಮತ್ತೆ ಎಲ್ಲರೂ ಭೀಮಣ್ಣವರು ನಮ್ಮೆಲ್ಲರೂ ನಮ್ಮ ಎಲ್ಲ ಜನನಾಯಕರುಗಳಿಂದ ಈ ಒಂದು ಕಾರ್ಯಕ್ರಮನ ನಿಲ್ಸಿದೀವಿ. ಅದನ್ನ ದಯಮಾಡಿ ಮತ್ತೆ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ರಕ್ತ ಕ್ರಾಂತಿ ಆದ್ರೂ ಜನಗಳು ಮಾತ್ರ ಯಾವ ಕಾರಣಕ್ಕೂ ಮುಂದಿನ ಕರೆಂಟ್ ತಗೊಂಡೋಗಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಈ ಜನಗಳ ಎಲ್ಲಾ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ. ದಯಮಾಡಿ ಈ ಕಾರ್ಯಕ್ರಮಗಳನ್ನು ಇಲ್ಲೇ ನಿಲ್ಲಿಸ್ಬಿಟ್ಟು ನಮ್ಗೆ ಇನ್ನೂ ಹೆಚ್ಚಿಗೆ ವಿದ್ಯುತ್ ಉತ್ಪತ್ತಿ ಆದ್ರೆ ಅವಾಗ ಬೇರೆ ಕತೆ. ಸದ್ಯಕ್ಕೆ ನಮಗೆ ಊಟ ಸಾಲ್ತಾ ಇಲ್ಲ. ದಯಮಾಡಿ 1 ತಿಂಗಳಿಗೆ ನೀವು ಇಷ್ಟೊಂದು ಅಸೂಯೆ ಮಾಡ್ಬಿಟ್ಟು ನಮ್ ಕರೆಂಟ್ ತಗೊಂಡೋಗ್ಬಿಟ್ರೆ ನಾವ್ ಹೆಂಗ್ ಜೀವನ ಮಾಡೋದು? ರೈತರುಗಳು ಒಬ್ಬೊಬ್ಬರನ್ನ ಕಷ್ಟ ಬಿಡ್ತಾವ್ರೆ. ದಯಮಾಡಿ ಈ ಕಷ್ಟಕ್ಕೆ ಮತ್ತೆ ಇದನ್ನ ಹೊಸ ಲೈನ್ ಹಾಕಂತ ನಿಲ್ಲಿಸ್ಬಿಟ್ಟು ಇಲ್ಲಿನ ಭಾಗದ ಜನಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಈ ವಿಚಾರವಾಗಿ ಮನವಿ ಮಾಡ್ಕೊಂತ ಎಲ್ಲರೂ ಶಾಂತಿ ರೀತಿಯ ಒರ್ಸಿದೀವಿ. ಶಾಂತಿ ರೀತಿ ಒರ್ಸಿದಕ್ಕೆ ನಮ್ಗೆ ಎಲ್ಲರ ಮುಖಾಂತರ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನಮ್ ಗೌಡ್ರು ಬಂದು ಇದ್ ಮುನ್ನ ನಾಯಕತ್ವ ವಹಿಸ್ಕೊಂಡು ಕೆಲಸ ಎಲ್ಲ ಕ್ಲೀನ್ ಮಾಡ್ಕೊಟ್ಟವ್ರೆ. ಅದ್ರ ಬಗ್ಗೆ ನಾವು ಎಲ್ಲರೂ ಋಣಿಗಳಾಗಿರ್ತೀವಿ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಂಡು ತಮ್ಮಲ್ಲಿ ವಿನಂತಿಸ್ಕೊಂತಾ ಇದ್ದೀನಿ.